ಜಪಾನಲ್ಲಿ ನಡೆದಿರುವ ವಿಷಯ ಇದು. ಜಪಾನಲ್ಲಿ ಒಂದು ರಾಜ ಇದ್ದಾನೆ, ಅವನಿಗೆ ಒಂದು ಮಗ ಇದ್ದಾನೆ, ಅವನು ಇಳವರ್ಸ ಇದ್ದಾನೆ. ಅವನು ಹೇಳ್ತಾನೆ, ನಾನೀಗ ರಾಜವಾಗಿ ಆಗಬೇಕು ಅಂತ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ. ಆಯ್ತಪ್ಪ, ನೀನು ಆಗಲಿ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅಂತ ತಂದೆ ಹೇಳ್ತಾರೆ. ಅವ್ನು ಕೇಳಕ್ಕೆ ರೆಡಿ ಇಲ್ಲ. ಆಯ್ತಾಯ್ತು, ನೀವು ತುಂಬ ದಿವಸ ಇದರಲ್ಲಿ ಇದೇ ಚೇರಲ್ಲಿ ಕೂತಿದ್ದೀರಿ, ನಾನು ಈಗ ರಾಜ ಆಗಬೇಕಂದ್ರೆ ನನಗೆ ಆಸೆ ಬಂದ್ಬಿಟ್ಟಿದೆ, ನಾನು ಆಗ್ತೀನಿ ಅಂತ ಹೇಳಿದೆ. ಇವರು ಅವ್ರ ತಂದೆ ಹೇಳಿದ್ರು, ಸರಿ ಆಯ್ತು, ಇಷ್ಟೊಂದು ಅವಸರ ಮಾಡಬೇಡಿ, ನಿನಗೆ ರಾಜ ಆಗೋದಕ್ಕೆ ಕೆಲವೊಂದು ಗುಣಗಳು ಬೇಕಾಗ್ತದೆ, ನೀನು ಅದೆಲ್ಲ ಟ್ರೈನಿಂಗ್ ತೊಗೊಳ್ಬೇಕಲ್ಲ. ಇವನು ಅದೆಲ್ಲ ಹೋಗ್ತಾ ಇರಲಿಲ್ಲ. ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಪರಂಪರೆಯಲ್ಲಿ ಏನೇನೋಲ್ಲ ಮಾಡಿ ಈ ಒಂದು ಚೇರ್ಗೆ ಬಂದಿದ್ದೀವಿ, ಹಾಗಾಗಿ ನನ್ನ ಜೊತೆಗೆ ಎಲ್ಲ ಜಗಳಾಡಕ್ಕೆ ಹೋಗಬೇಡಿ, ನೀವು ಎದ್ದು ಖಾಲಿ ಮಾಡಿ ಅಂತ ಅವನು ಹೇಳ್ತಾನೆ. ಇವನ್ ತಂದೆ ನೋಡಿದಾರೆ, ಆಯ್ತಪ್ಪ ಪರವಾಗಿಲ್ಲ, ನೀವು 10 ದಿವಸ ಒಂದು ಟ್ರೈನಿಂಗ್ ಹೋಗಿ ಬಾ, ನಿಮಗೆ ಈ ಸೀಟ್ ಕೊಡ್ತೀನಿ ಅಂತ ತಂದೆ ಹೇಳಿದ್ರು. ಸರಿ, ಇಷ್ಟೊಂದೆಲ್ಲ ಮಾಡಿದೀವಿ, 10 ದಿವಸ ಟ್ರೈನಿಂಗ್ ಏನು ದೊಡ್ಡ ವಿಷಯ ಅಂತ ಹೇಳಿ ಅವ್ರ ಗುರುಗಳ ಹತ್ರ ಟ್ರೈನಿಂಗ್ಗೆ ಕಳಿಸಿದ್ರು. ಒಂದು ಆಶ್ರಮಕ್ಕೆ ಹೋಗಿ ಬಿಟ್ಟರು. ಅವ್ರ ಗುರುಗಳು ಹೇಳಿದ್ರು, ಈ ಥರ ನನ್ನ ಮಗನು ರಾಜ ಆಗಬೇಕು, ಇವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ. ಆಯಿತು ಅಂತ ಹೇಳಿ ಆ ಗುರುಗಳು ಹೇಳಿದ್ರು, ನೀವು ಬಿಟ್ಟು ಹೋಗಿ ನಾನು ನೋಡ್ಕೊತೀನಿ ಅಂತ. ಆ ಗುರು ನೋಡಿದರು, ಇವ್ರು ನೋಡ್ತಾ ಇದ್ದಾನೆ ಆ ಇಳವರ್ಸ, ಆ ಪ್ರಿನ್ಸು. ಏನು ನೀವು ಗುರುಗಳು, ಏನು ಟ್ರೈನಿಂಗ್ ಕೊಡ್ತೀರಿ ನನಗೆ, 10 ದಿವಸದಲ್ಲಿ ಏನು ಮಾಡ್ತೀರಿ ನೀವು ಅಂತ. ನಾವೇನು ಮಾಡುವಂಥದ್ದಿಲ್ಲ, ಇವತ್ತು ಹೋಗಿ ರೆಸ್ಟ್ ಮಾಡಿ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಟ್ರೈನಿಂಗ್ ಅಂತ ಹೇಳಿದ್ರು. ಇವತ್ತು ಫ್ರೀ ನನಗಾದ್ರೆ, ಇವತ್ತು ಇನ್ನೂ ಸ್ಟಾರ್ಟ್ ಆಗಿಲ್ವ ನಿಮ್ಮ ಟ್ರೈನಿಂಗ್, ನನಗೆ ಟೈಮ್ ಇಲ್ಲ, ಬೇಗ ಸ್ಟಾರ್ಟ್ ಮಾಡಿ ಅಂತ. ಆಯ್ತಪ್ಪ, ನಾಳೆಯಿಂದ ನಾವು ಸ್ಟಾರ್ಟ್ ಮಾಡೋಣ, ಸ್ವಲ್ಪ ತಡೀರಿ, ಹೋಗಿ ಆರಾಮಾಗಿರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅವನು ಊಟ ಮಾಡೋದಕ್ಕೆ ಬಂದು ಭೋಜನಾಲಯದಲ್ಲಿ ಕುತ್ಕೊಂಡು ಪ್ಲೇಟ್ ತೊಗೊಂಡು ಊಟ ಮಾಡೋಕ್ಕೆ ತೆಗಿದ್ದ. ಪಟ್ಟಂತ ಬಂದು ಗುರು ತಲೆ ಮೇಲೆ ಹೊಡೆದು ಹೋದ್ರು. ಇವನಿಗೆ ಸಿಟ್ಟಾಗಿ, ಯಾರು ಹೊಡೆದಿದ್ದಾರೆ? ಗುರು ಅಲ್ಲಿ ಹೋಗ್ತಾ ಇದ್ದಾರೆ. ಇವನು ಹೋಗೋಷ್ಟು ಏನಪ್ಪ ಅಂತ ಕೇಳಿದ್ರು. ಯಾಕೆ ಹೊಡೆದಿದ್ರಿ ಅಂತ. ನಿನ್ನ ಟ್ರೈನಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಇದೇ ಟ್ರೈನಿಂಗಾ, ಹೊಡೆಯೋದ ನಿನ್ನ ಟ್ರೈನಿಂಗ್ ಅಂತ. ಹೌದು, ಈಗ ಮುಂದಕ್ಕೆ ಏನಾದ್ರೆ ಜಾಸ್ತಿ ಟ್ರೈನಿಂಗ್ ಇದೆ ನೋಡು ಅಂತ ಹೇಳಿದ್ರು. ಮತ್ತೆ ನನಗೆ ಹೊಡೆಯಬಾರ್ದು ಹಿಂಗೆಲ್ಲ ಅಂತ ಹೇಳಿದ್ರು. ನೀನು ಬೇಕಾದರೆ ನಾನು ಬರುವುದನ್ನು ನೋಡಿ ನನ್ನ ಮುಖ ನೋಡಿದ್ರೆ ನಾನು ಹೊಡೆಯೋದಿಲ್ಲ. ಸರಿ ಆಯ್ತಂತ ಇವನು ಸ್ವಲ್ಪ ಎಚ್ಚರಿಸಿಕೊಂಡು ನೋಡ್ತಾನೆ. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಕುತ್ಕೊತಾನೆ. ಇವನು ಗುರು ಬರೋದನ್ನು ಅಲ್ಲೇ ಬರೋದು ನೋಡಿದ್ದಾನೆ. ಇವನು ಗುರುವನ್ನೇ ನೋಡ್ತಾರೆ. ಗುರು ಕ್ರಾಸ್ ಮಾಡಿ ಅವತ್ತು ಮಧ್ಯಾಹ್ನ ಏನು ಹೊಡೆದಿಲ್ಲ, ತಪ್ಪಿದ್ದಾನೆ. ನೈಟ್ ಏನು ಮಾಡಿದ್ದಾನೆ, ಮತ್ತೊಮ್ಮೆ ಪ್ಲೇಟ್ ತೊಗೊಂಡು ಕೂತಿದ್ದಾನೆ. ಮತ್ತೆ ಗುರು ಸೈಲೆಂಟಾಗಿ ಬಂದು ಹೊಡೆದು ಹೋಗಿದ್ದಾನೆ. ಮತ್ತೆ ಇವನಿಗೆ ಸಿಟ್ಟಾಗಿ, ಏನಪ್ಪ ಇದು, ಊಟ ಮಾಡೋಕ್ಕೆ ಕುತ್ಕೊಳ್ಳೋದ್ಲೇ ನೀವು ಹಿಂಗೆ ಹೊಡಿತೀರಾ, ಏನ್ರಿ ಗುರು ನೀವು, ಏನು ಕಲಿಸ್ತೀರಿ ನನಗೆ ಅಂತ. ಆಯ್ತಪ್ಪ, ನೀನು ಸ್ವಲ್ಪ ವಿಜಿಲೆಂಟಾಗಿ ಇರಬೇಕು, ನಾನೇನು ಮಾಡ್ತೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಕೂತಿದ್ದಾನೆ. ಈಗೇನು ಮಾಡಿದ್ದಾನೆ, ಗುರು ಬರುವುದು ಮಾತ್ರ ಅಲ್ಲ, ಗುರು ಸ್ಟೆಪ್ ಹೆಂಗಿರ್ತದೆ, ಗುರು ನಡೆದು ಬಂದರೆ ಏನು ಸೌಂಡ್ ಇರ್ತದೆ, ಅವ್ರ ಬಟ್ಟೆ ಏನು ಹೆಂಗೆ ಸರಸರ ಅಂತ ಸೌಂಡ್ ಕೇಳ್ತದೆ, ಇದೆಲ್ಲ ನೋಡ್ತಾನೆ. ನೋಡಿ ತುಂಬ ಅಬ್ಸರ್ವ್ ಮಾಡಿದ ಮೇಲೆ ಗುರು ಪಕ್ಕದಲ್ಲಿ ಬಂದ ಮೇಲೆ ಇವನು ಎಸ್ಕೇಪ್ ಆಗಿದ್ದಾನೆ. ಮಧ್ಯಾಹ್ನ ಮತ್ತೆ ಇದೇ ಥರ ಆಯಿತು. ಗುರು ಯಾರಿಗೂ ಹೇಳಿದೆ ತುಂಬ ಸೈಲೆಂಟ್ ಆಗಿ ಬಂದು ಮತ್ತೆ ಅವನಿಗೆ ತಲೆ ಮೇಲೆ ಹೊಡೆದಿದ್ರು. ಈ ಥರ ಒಂದು 2-3 ದಿವಸ ಆಗ್ತಾ ಇತ್ತು. ನೆಕ್ಸ್ಟ್ ಅವನ ಯೋಚನೆ ಮಾಡಿದ, ಗುರು ಸ್ಮೆಲ್ ಹೇಗಿರ್ತದೆ, ಗುರು ಬಂದರೆ ಅವ್ರು ಏನೇನೆಲ್ಲ ಅಂಶಗಳಿರ್ತವೆ ಎಲ್ಲವನ್ನು ತುಂಬ ಚೆನ್ನಾಗಿ ಗಮನಿಸಲಿಕ್ಕೆ ಶುರು ಮಾಡಿದ. ಆವತ್ತು ನೈಟ್ ಏನವನು ಯಾರೇ ಅವನಿಗೆ ಹೊಡೆದಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಹೇಳ್ತಾನೆ, ಏನ್ರಿ ಎಲ್ಲ ಟ್ರೈನಿಂಗ್ ಮುಗಿತಾ, ನಾನು ಏನು ನೋಡಿ ಮಧ್ಯಾಹ್ನ ನೈಟು 2 ದಿವಸ 2 ಟೈಪ್ ನೀವು ಏನು ಹೊಡೆದಿಲ್ಲ ನಾನು ಊಟ ಮಾಡುವಾಗ, ಸೊ ನಾನು ಸಕ್ಸಸ್ ಆಗಿದ್ದೀನಿ, ಹೊರಡ್ತೀನಿ ಅಂತ. ಇರಪ್ಪ ನೀನು, ಇನ್ನೂ ಮುಗಿದಿಲ್ಲ ನಿನ್ನ ಟ್ರೈನಿಂಗು, ಇನ್ನು ಏನಿದೆ ಅಂತ. ಈಗ ನಾಳೆಯಿಂದ ಊಟ ಮಾಡುವಾಗಲ್ಲ, ನೀನು ಮಲಗುವಾಗ ಹೊಡಿತೀನಿ ಅಂತ. ಏನು ಮಲಗುವಾಗ ಹೊಡಿತೀರ? ಹೌದು, ನೀನು ಯಾವಾಗ ಮಲಗ್ತೀವಿ ಯಾವಾಗ ಬಂದು ಹೊಡಿತೀನಿ. ಇವಾಗ ನೀನು ನಿದ್ರೆ ಹೋಯ್ತು. ಸೊ ಈಗ ಮಲಗಕ್ಕೆ ಆಗ್ತಾ ಇಲ್ಲ, ಮಲಗಿದಾನೆ, ಪಟ್ಟಂತ ಬಂದು ಹೊಡೆದು ಹೋಗಿ ಅವನು ನಿದ್ರೆನೂ ಹೋಯ್ತು. 2 ದಿವಸ ಈ ಟ್ರೈನಿಂಗ್ ಆಯಿತು. ಸೊ 3ನೇ ದಿವಸ ಆಯ್ತಾಯ್ತು, ನೀವು ಈಗ ನೋಡಿ ನಾನು 2 ದಿವಸ ಮಲಗಿದಾಗ ಮಲಗನೇ ಇಲ್ಲ ಅವನು. ಸೊ ಮಲಗದೆ ನಾನು ಸಕ್ಸಸ್ ಆಗಿದ್ದೀನಿ, ಈಗ ನನಗೆ ಬಿಡಿ ಅಂತ ಹೇಳಿದೆ. ಮತ್ತೆ ಅವ್ರು ಹೇಳಿದ್ರು, ಆಯ್ತು ಇನ್ನೂ ಒಂದೇ ಒಂದು ಟ್ರೈನಿಂಗ್ ಬಾಕಿ ಇದೆ. ಏನು? ನಾಳೆಯಿಂದ ನಿಮ್ಗೆ ಎಲ್ಲಿ ನೋಡಿದ್ರು ಚೂರಿ ಹಾಕ್ತೀನಿ ಅಂತ ಚಾಕು ತೊಗೊಂಡು ಬಂದು. ಇವನೇನು ಅನ್ಕೊಂಡ, ಏನ್ರಿ ಇದು, ನಮ್ಮ ಅಪ್ಪನಿಗೆ ಏನಾದ್ರು ಕೈವಾಡ ಇರಬೇಕಾ ಏನ, ಇಲ್ಲೇ ಬರೋ ನಮ್ಮನ್ನು ಕ್ಲೋಸ್ ಮಾಡಿಬಿಟ್ಟು ಅವನೇ ರಾಜ ಆಗ್ಬೇಕಂತ ಪ್ಲಾನ್ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ ಅಂತ ಹೇಳಿ ಇವನಿಗೆ ಸ್ವಲ್ಪ ಮನಸ್ಸಿನಲ್ಲಿ ಏನು ಮಾಡ್ತಾನೆ, ಸ್ವಲ್ಪ ಮನಸ್ಸಿನಲ್ಲಿ ಅನ್ಕೊತಾನೆ, ನೀನು ನನ್ನನ್ನು ನೋಡಿದ್ರೆ ಚೂರಿ ಹಾಕ್ತೀಯಾ, ನಾನು ಹಾಕ್ತೀನಿ ನಿನಗೆ ಚೂರಿ ಅಂತ ಹೇಳಿ ಮನಸ್ಸಿನಲ್ಲಿ ಅವನು ಅನ್ಕೊಂತಾನೆ. ಅದು ಏನಾಯಿತು, ಗುರುಗಳಿಗೆ ಗೊತ್ತಾಗಿತ್ತು. ಏನು ಹಿಂಗೆ ಅನ್ಕೊಂಡಿದ್ದೀನ ಅಂತ. ಈಗ ಏನಪ್ಪ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡೆ, ನೀನು ಗುರು, ನನಗೆ ನೀನು ಚೂರಿ ಹಾಕ್ತೀನಿ ಅಂತ ನೀನು ಅನ್ಕೊಂಡಿದ್ಯಲ್ವಾ, ಯಾಕೆ ಹಿಂಗೆಲ್ಲ ನೀನು ಮಾಡ್ತಾ ಇದ್ದೀಯ ಅಂತ ಹೇಳಿದ ಮೇಲೆ ಅವನ ಗುರುಗಳೇ ಅಂತ ಕಾಲಲ್ಲಿ ಬಿದ್ದ. ಯಾಕಂದರೆ ಅವನ ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ದಾನೆ ಅದನ್ನು ಹೇಗೆ ಮುಂದೆ ಇರುವವ್ರಿಗೆ ಹೆಂಗೆ ಗೊತ್ತಾಗಿದೆ ಅಂತ ಅವನಿಗೆ ಆಶ್ಚರ್ಯ ಆಗಿದೆ. ಆವಾಗ ಗುರುಗಳು ಹೇಳಿದ್ರು, ಅಪ್ಪ, ಅವೇರ್ನೆಸ್ ಎಂಬುದು, ಜಾಗೃತಿ
ಒಂದು ರಾಜನಾಗಬೇಕಾದ್ರೆ, ಒಂದು ನಾಯಕನಾಗಬೇಕಾದ್ರೆ ನೀನು ಹೊರಗಡೆ ನಡೆಯುವ ವಿಷಯ ಮಾತ್ರ ಅಲ್ಲ, ಒಳಗಡೆ ಹೊರಗಡೆ ಬೇರೆಯವ್ರು ನೀನು ಮುಂದೆ ನಿಂತಿರೋನು ಹಿಂದೆ ನಿಂತಿರೋನು ಎಲ್ಲರೂ ಕೂಡ ಏನು ಅನ್ಕೊಂತಾರೆ, ಏನು ತಿಳ್ಕೊಂತಾರೆ ಅನ್ನೋದು ನಿಮಗೆ ಗೊತ್ತಾಗಿಲ್ಲದ್ರೆ ಆ ಸೀಟಲ್ಲಿ ಕುತ್ಕೊಳ್ಳೋದಕ್ಕೇನೆ ನಿಮಗೆ ಯೋಗ್ಯತೆ ಇರೋದಿಲ್ಲ. ಯಾವಾಗ ನೀನು ಅದನ್ನು ಕಲಿತೀಯೋ ಆವಾಗ ಆ ಸೀಟಲ್ಲಿ ಹೋಗಿ ಕುತ್ಕೊಳ್ಬೋದು ಅಂತ ಆ ಗುರುಗಳು ಹೇಳಿದಾಗ ಒಂದು ಕತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಒಂದು ನಾಯಕನಾಗಿ ಇರುವುದು ಎಂಬುದು ಸಾಮಾನ್ಯ ವಿಷಯ ಅಲ್ಲ. 30 ವರ್ಷ ಒಂದು ಮಿನಿಸ್ಟರ್ ಆಗಿ ಸತತವಾಗಿ ಗೆದ್ದು ಬಂದು ಅವರು ಸಾಯುವ ಕಾಲವರೆಗೆ ಒಂದು MP ಆಗಿ ಇದ್ದರು ಅಂದರೆ ಅಷ್ಟೊಂದು ಜನರ ಕಾಳಜಿ, ಜನರ ಮೇಲೆ ಇರುವ ಪ್ರೀತಿ, ಸಮಾಜ ಮೇಲೆ ಇರುವ ಕಳಕಳಿ, ಈ ಒಂದು ಸಮಾಜದಲ್ಲಿ ಇರುವ ಅಸಮಾನತೆಗಳನ್ನು ತೆಗೆದುಹಾಕಬೇಕು ಅಂತ ಒಂದು ಚಿಂತನೆನೇ ಅವರನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಕ್ಕೆ ಕಾರಣರಾಗಿದ್ದಾರೆ. ಇವತ್ತು ಕೂಡ 118 ವರ್ಷ ಆದರೂ ಸಹ ಇವತ್ತು ಅವರ ಬಗ್ಗೆ ನಾವು ನೆನಪು ಮಾಡ್ತೀವಿ, ಅವರನ್ನು ಪೂಜಿಸ್ತೀವಿ, ಅವರನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅವರು ಹೇಗೆ ಬದುಕಿದ್ದಾರೆ, ಅವರು ಸಮಾಜಕ್ಕೋಸ್ಕರ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದರ ಮೇಲೇ ಇವತ್ತು ನಾವು ಅವರನ್ನು ನೆನಪು ಮಾಡ್ತೀವಿ. ಹಾಗಾಗಿ ಇವತ್ತಿನ ಯುವ ಪೀಳಿಗೆಗಳು ಇಷ್ಟು ದೊಡ್ಡ ನಾಯಕರಿಂದ ನಾವು ಏನು ಕಲಿಬೇಕು, ಅವರ ಜೀವನದಿಂದ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಎಂಬುದು ಕುರಿತು ಚಿಂತನೆ ಮಾಡಿದರೆ ನಮ್ಮ ಸಮಾಜ ಸದೃಢ ಆಗ್ತದೆ, ನಮ್ಮ ದೇಶವೂ ಸದೃಢ ಆಗ್ತದೆ. ಅದನ್ನು ಮಾಡೋಣ. ಈ ಒಂದು ದಿವಸ ಅದರ ಬಗ್ಗೆ ನಾವು ಚಿಂತನೆ ಮಾಡಿ ನಮ್ಮ ಜೀವನದಲ್ಲಿ ಅವರ ಆದರ್ಶಗಳನ್ನು ಅಳವಡಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.